ಮೊದಲಿಗೆ ಇವತ್ತು ಬೆಳಗ್ಗೆನೆ ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮಹಿಳೆಯೊಬ್ಬರು ಬಲಿಯಾಗ್ತಾರೆ. ಜೊತೆಗೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಚಿಕಿತ್ಸೆ ಮುಂದುವರಿತಾ ಇದೆ. ಈ ಆಕ್ಸಿಡೆಂಟ್ ಆಗಿರೋದು ಪೀಣ್ಯದ ಸೆಕೆಂಡ್ ಸ್ಟೇಜ್. ಬೆಳಗ್ಗೆ 8:45 ನಡೆದಿರುವಂಥ ಆಕ್ಸಿಡೆಂಟ್ ಇದು. ನಿಂತಿದ್ದ ಮಹಿಳೆ ಜೊತೆಗೆ ಅಲ್ಲಿದ್ದಂತಹ ಒಂದು ಅಂಗಡಿ ಶಾಪ್ ಗುದ್ಕೊಂಡು ಹೋಗ್ಬಿಟ್ಟಿದೆ. ಬಸ್ಸು ಎಲೆಕ್ಟ್ರಿಕ್ ಬಸ್ಸು, ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಸು. ಈಗ ಮೃತರ ಗುರುತು ಸಿಗ್ತಾ ಇದೆ. 25 ವರ್ಷದ ಸುಮಾ ಅಂತ. ಬಸ್ಸು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಬಂದ್ಬಿಟ್ಟಿದೆ. ಅಲ್ಲಿದ್ದಂಥ ಕ್ಯಾಂಟೀನ್ಗೂ ಡಿಕ್ಕಿ ಹೊಡೆದಿದೆ. ಮೆಜೆಸ್ಟಿಕ್ ಇಂದ ಪೀಣ್ಯದ 2ನೇ ಹಂತದ ಮಾರ್ಗದ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಇದು. ಚಾಲಕ ದಿಲೀಪ್ ಅಂತ, ಕಂಡಕ್ಟರು ರಮೇಶ್. ಇಬ್ಬರು ಇದ್ರು ಆ ಎಲೆಕ್ಟ್ರಿಕ್ ಬಸ್ನಲ್ಲಿ. ಈಗ ಆಕ್ಸಿಡೆಂಟ್ ಆದ ಸ್ಥಳಕ್ಕೆ ಬಿಎಂಟಿಸಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕ್ರಮ ಜರುಗಿಸುವ ಸಂಬಂಧ ಪರಿಶೀಲಿಸ್ತಾ ಇದ್ದಾರೆ. ಇದೇ ಬಸ್ ಯಮನ ಸ್ವರೂಪಿಯಾಗಿ ಬಂದಂತಹ ಈ ಬಸ್ಸು ಒಂದು ಜೀವನ ಬಲಿ ಪಡ್ಕೊಂಡಿದೆ. ಇನ್ನಿಬ್ಬರು ಕ್ರಿಟಿಕಲ್ ಸಿಚುವೇಶನ್ನಲ್ಲೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದೇ ಎಲೆಕ್ಟ್ರಿಕ್ ಬಸ್ ಇವತ್ತು ಬೆಳಗ್ಗೆ ಒಬ್ಬರ ಪ್ರಾಣವನ್ನು ಕಸಿದುಕೊಂಡಿದೆ. ಅದಕ್ಕೆ ಜನ ಮಾತಾಡ್ಕೊಳ್ಳೋದು ಬಿಎಂಟಿಸಿ ಅಂತ. ಆಮೇಲೆ ಈ ಎಲೆಕ್ಟ್ರಿಕ್ ಬಸ್ ಬಗ್ಗೆ ಇನ್ನೊಂದು ಅಂಶ ಏನು ಅಂತಂತಂದರೆ, ಈ ನಮ್ಮ ಈ ಪೆಟ್ರೋಲ್ ಡೀಸೆಲ್ ಗಾಡಿಗಳು ಬರ್ತಾವಲ್ಲ, ಹಂಗಲ್ಲ. ಈ ಡೀಸೆಲ್ ಬಸ್ ಗಾಡಿ ಬರುತ್ತಲ್ಲ, ಹಂಗಿಲ್ಲ. ಗೇರ್ ಹಾಕಿ ಅದು ಪಿಕಪ್ ತಗೊಳ್ಳೋದಕ್ಕೆ ನಿಧಾನಕ್ಕೆ ಮುಂದಕ್ಕೆ ಹೋಗುತ್ತೆ. ಎಲೆಕ್ಟ್ರಿಕ್ ಬಸ್ ಹಂಗಲ್ಲ. ಒಂದು ಸಲ ಎಕ್ಸಿಲೇಟರ್ ಮೇಲೆ ಕಾಲು ಇಡ್ತು ಅಂದರೆ ಸೈ ಅಂತ ಹೋಗ್ತಾ ಇರುತ್ತೆ. ಅಂದರೆ ಹೈ ಸ್ಪೀಡಲ್ಲಿ ಹೋಗುತ್ತದು ಅಂತ. ಆಮೇಲೆ ಈ ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಪ್ರತ್ಯಕ್ಷದರ್ಶಿಗಳು ಮಾತನಾಡಿದ್ದಾರೆ. ಹಿಂಗಾಯ್ತು ಆಕ್ಸಿಡೆಂಟು, ಆ ಸಂದರ್ಭದಲ್ಲಿ ಇವರೇನು ಮಾಡ್ತಿದ್ರು, ಏನೇನಾಯ್ತು ಅಂತ ಹೇಳಿ. ಬರೀ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಯೋಗೀಶ್ ರಮ್ಯಾ ಅವ್ರೇನೂ ಆಗಿಲ್ಲ, ಚೆನ್ನಾಗಿದ್ದಾರೆ ಮೇಡಮ್. ಇನ್ನು ಸ್ವಲ್ಪ ಒಂದು ಕಾಲೇಜ್ ಹುಡುಗಿಗೆ ಮತ್ತು ಇನ್ನೊಬ್ಬರು ಲೇಡಿಗೆ ಆಗಿದೆ ಮೇಡಮ್. ಅವರು ಲೇಡಿ ಬರಬೇಕಾದ್ರೆ ಅದು ಜಸ್ಟ್ ಪಾಸ್ ಆಗಬೇಕಾದ್ರೆ ಬಸ್ಸೇ ಹೊಡ್ಕೊ ಬಂದಿರೋದಂತೆ. ಆ ಜಾಗದಲ್ಲಿ ಬಿದ್ದಿರೋದು ಒಂದು ಲೇಡಿ, ಆ ಜಾಗದಲ್ಲಿ ಬಿದ್ದಿದ್ದಾಳೆ. ಇನ್ನೊಂದು ಆ ಕಡೆ ಬಿದ್ದಿತ್ತಂತ ಅದನ್ನು ನಾವು ಅಬ್ಸರ್ವ್ ಮಾಡಿಲ್ಲ. ಸೊ ನಾನು ಅದಾದಮೇಲೆ ಬಂದಿದ್ದು, ನನಗೆ ಅಷ್ಟೊಂದು ಏನೂ ಗೊತ್ತಿಲ್ಲ ಮೇಡಮ್. ನಮ್ಮ ಅಣ್ಣಂದು ಮೇಡಮ್. ಇಲ್ಲ ಬರಬೇಕಾದ್ರೆ ಜಸ್ಟ್ ಪಾಸ್ ಆಗಬೇಕಾದ್ರೆ ಸ್ಟೂಡೆಂಟು ಮುಂದಕ್ಕೆ ಮೂವ್ ಆಗಬೇಕಾದ್ರೆ ಏಟಾಗಿದೆ. ನನ್ನ ಹೆಸರು ರೇಣುಕಾ ಮೇಡಮ್. ಮನೆಯಿಂದ ಇಲ್ಲಿ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಫೋನ್ ಮಾಡಿ ಹಿಂಗೆ BMTC ಅವರು ಗಾಡಿ ಹತ್ತಿಸ್ಬಿಟ್ಟಿದ್ದಾರೆ, ಬೇಗ ಬಾ ಅಂದರು. ನಾನು ಬರೋಷ್ರೊಳಗಡೆ ಇದೆಲ್ಲ ಆಗೋಗಿತ್ತು. ನನಗೆ ಜೀವನ ಅಂತ ಇದ್ದಿದ್ದೆ ಇದೊಂದು. ಇದು ಬಿಟ್ಟರೆ ನಾನು ಯಾವ ಕೆಲಸಕ್ಕೂ ಹೋಗಲ್ಲ. 14 ವರ್ಷದಿಂದನೂ ನಾನು ಇದೇ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಹಿಂಗೆ ಮಾಡಿದ್ದಾರೆ. ನಾನು ಯಾರ ಹತ್ರ ಹೋಗಿ ಏನು ಕೇಳೋಕ್ಕಾಗುತ್ತೆ ಅನ್ನೋ ಪರಿಸ್ಥಿತಿ ಇಲ್ಲ, ನಿಂತಿದ್ದೀನಿ. ನನಗಿದು ಬಿಟ್ಟರೆ ಬೇರೆ ಜೀವನ ಇರಲಿಲ್ಲ ಮೇಡಮ್. ಇಷ್ಟೇ ನಾನು ನಿಮ್ಗೆ ಹೇಳೋದು. ಮತ್ತು ಆ ಮಗುಗೆ ಏನಾಗಿದೆ ಅದು ಮಾತ್ರ ನಾನು ಕೇಳ್ಕೊತಿದ್ದೀನಿ. ಆ ಮಗುಗೆ ಏನೂ ಆಗೋದು ಬೇಡ. ಎಲ್ಲಿತ್ತು ಅಂತ ನನಗೆ ಏನೂ ಗೊತ್ತಿಲ್ಲ. ನಾನು ಬಂದಾಗ ಆಂಬುಲೆನ್ಸಲ್ಲಿ ಅದನ್ನು ತೊಗೊಂಡು ಹೋಗ್ತಿದ್ರು, ಅಷ್ಟೇ ನನಗೆ ಗೊತ್ತಿರೋದು. ನನಗೆ ಅದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ನಾನು ಬಂದು ನನಗೆ ನಮ್ಮ ಮನೆಯವರೇ ಫೋನ್ ಮಾಡಿದ್ದು, ಹಿಂಗೆ ಆಗಿದೆ ಬಾರೆ ಅಂತ, ಅಷ್ಟೇ ಮೇಡಮ್ ನಂಗೆ ಗೊತ್ತಿರೋದು. BMTC ಅವರೇ ಮೇನ್ ಕಾರಣ ಇದಕ್ಕೆ. BMTC ಅವರೇ, ಬೇರೆ ಯಾರು ಹೊಣೆಗಾರಲ್ಲ ಇದಕ್ಕೆ. ಸಿವಿಲ್ ಗಾಡಿಯವ್ರನ್ನ ತೊಗೊಂಡು BMTCಲಿ ಬ್ಯಾಟ್ರಿ ಗಾಡಿಗೆ ತೊಗೊಂಡು ಹಾಕೋ ಅವಶ್ಯಕತೆ ಇರಲಿಲ್ಲ. ಯಾರ್ಯಾರೋ ಡ್ರೈವಿಂಗ್ ಗೊತ್ತಿಲ್ಲದಿರೋನ್ನ ತಂದಕ್ರೆ ಇದೇ ಆಗೋದು. ಇವತ್ತು ಸಾಮಾನ್ಯ ಜನಕ್ಕೆ ನಾಳೆ ಅವ್ರಿಗಾಗಲ್ಲ ಅಂತ ಏನು ಗ್ಯಾರಂಟಿ? ಇಷ್ಟೇ ನಾನು ಕೇಳೋದು ಅವ್ರನ್ನ. ಇವತ್ತು ಅವ್ರು ಸೇಫಾಗಿ ಎಲ್ಲೋ ಕಾರಲ್ಲಿ ಎಲ್ಲೋ ಹೋಗ್ತಾರೆ. ನಮ್ಮಂತ ಫುಟ್ಪಾತ್ ಜೀವನ ಮಾಡೋರು ಫುಟ್ಪಾತಲ್ಲೇ ಓಡಾಡಬೇಕಲ್ವಾ? ಇದಕ್ಕೆಲ್ಲ ಹೊಣೆಗಾರು BMTC ಅವರೇ, ಬೇರೆ ಯಾರೂ ಅಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನು ನಾನು ನೋಡಿಲ್ಲ. ಇಲ್ಲಿ ತಿಳಿದವರೆಲ್ಲ ಹೇಳ್ತಾ ಇದ್ದಾರೆ BMTC ಕಿಲ್ಲರ್ BMTC ಔಟಿದೆ ಏನಂತಂದ್ರೆ ಅವ್ರಿಗೆ 3 ಇದೆ ಅವ್ರಿಗೆ ಚಾನ್ಸು. ಅದೇ ದುರುಪಯೋಗ ಮಾಡ್ಕೊತಾವ್ರೆ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ನೋಡಿ, 2 ಹೆಣ್ಮಕ್ಳು ಪ್ರಾಣ ಹೋಗಿದೆ. ಏನಿತ್ತು ಹಿಂಗಾದ್ರೆ ಹೆಂಗೆ? ಮಾತಾಡ್ರಿ. ಗೊತ್ತಿಲ್ಲ ಮೇಡಮ್. ನಾವು ಮನೆಯಿಂದ ಲೇಟಾಗಿ ಬರ್ತಿದ್ವಿ. ನಾವು ಹೋಟೆಲ್ಲೇ ಮಾಡೋದು ಇದೇ ಥರನೇ. ನಮಗೆ ಕ್ಯಾಂಟರಲ್ಲಿ ನೀರು ಹಾಕ್ತಾರೆ. ಅವರು ಫೋನ್ ಮಾಡಿದ್ರು, ಹಿಂಗೆ ಯೋಗೀಶ್ ಅಣ್ಣವ್ರ ಮೇಲೆ ಗಾಡಿ ಹತ್ತೈತೆ ಅಂತ ಹೇಳಿದ್ರು. ನಾನು ಆ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮನೆಯಿಂದ ಓಡಿ ಬಂದಿದ್ದೀನಿ. ಅಷ್ಟೊತ್ತಿಗೆ ಈ ಥರ ಆಗಿತ್ತು. ಆದರೆ ನಮ್ಮ ಯೋಗಿ ಏನೂ ಆಗಿಲ್ಲ ಮೇಡಮ್.
ಅವರು ಅಲ್ಲೇ ಇದ್ರು. ಅವರು ಆ ಬಸ್ ಹತ್ತಿಂದ ಬರ್ತಿದ್ದಂಗೆ ಇವರು ಜಂಪ್ ಆಗ್ಬಿಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು ಮೇಡಮ್. ಏನಾರು ಜಸ್ಟ್ ಮಿಸ್ ಆಗಿದ್ರೆ ಹೇಳಕ್ಕ ಅಕಸ್ಮಾತ್ ಆ ಜಾಗದಲ್ಲಿ ಇವಳೇ ಜಾಸ್ತಿ ಇರ್ತಿದ್ದು. ಇವಳು ಏನೋ ಇವತ್ತು ಲೇಟಾಗಿ ಬಂದಿದ್ದಾಳೆ, ಆಸ್ಪತ್ರೆಗೆ ಹೋಗಿದ್ದೆ ಸರ್. ಅವಳಿಗೆ ಇವಾಗ ಭಾಳ BP ಲೋ ಆಗಿ ಬಾಟ್ಲ್ ಹಾಕಿಸ್ಕೊ ಕರ್ಕೊಂಬಂದು. ಆದ್ರೆ ಅಷ್ಟೇ ಗೊತ್ತಿರೋದು ಮೇಡಮ್. ನಲ್ಲಿ ಇಲ್ಲಿ ಏನಾಯ್ತು ಅನ್ನೋದು ನಮ್ಮ ಊಟ ತಿಂಡಿ ಮಾಡೋದು ಮೇಡಮ್. ಊಟ ತಿಂಡಿ ಬಂದಿದ್ದು. ಸೊ ನೀವು ನಮ್ಮ ಅಣ್ಣನ ಮಗಳು ಇವಳ